ಆರಂಭಿಕ ಓವರ್ಗಾಗಿ ಮಹೇಶ ಇವತ್ತು ಪಂದ್ಯ ಹಾಕೊಂಡು ತೀರ್ಮಾನಕರಾಗಿ ನಮ್ಮೊಂದಿಗೆ ಸುನೀಲ ಹಾಗೂ ಪಾರ್ಥ. ಆರಂಭಿಕ ಚೆಂಡು ಗ್ರೀನ್ ಸಿಗ್ನಲ್ ಬರಬೇಕಲ್ಲಿ ತೀರ್ಮಾನಕಾರರಿಂದ. ಆರಂಭಿಕ ಚೆಂಡು ಗಿಲ್ಲಿ ಸ್ಟ್ರೈಕ್ ಅಲ್ಲಿ ರಿವರ್ಸ್ ಮಾಡುವ ಪ್ರಯತ್ನ ತನ್ಮೂಲಕವಾಗಿ ಚೆಂಡು ಸೀಮೆವರೆಗೆ ಹೊರಭಾಗವನ್ನು ಕಾಣ್ತಾ ಇದೆ. ಬೌಂಡರಿ 4 ಓಟದ ಸೇರ್ಪಡೆ. ಆರಂಭಿಕ ಚೆಂಡನ್ನ ಗಿಲ್ಲಿ ರಿವರ್ಸ್ ಮುಖೇನವಾಗಿ 4 ಓಟದ ಸೇರ್ಪಡೆ. ಎರಡನೇ ಬಾರಿಗೆ ಮತ್ತೆ ರಿವರ್ಸ್ ಮಾಡೋ ಪ್ರಯತ್ನ ತನ್ಮೂಲಕವಾಗಿ ಸೇಮ್ ಶಾಟ್ ರಿವರ್ಸ್ ಮಾಡಿದ್ರು. 4 ಓಟದ ಸೇರ್ಪಡೆ ಮುಖ್ಯವಾಗಿ 8 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಮಹೇಶ್ ಎಸೆದ ಚೆಂಡು ರಿವರ್ಸ್ ಮಾಡುವ ಮುಖ್ಯವಾಗಿ ಬ್ಯಾಕ್ ಟು ಬ್ಯಾಕ್ ಬೌಂಡರಿಗಳು. ತಂಡದ ಒಟ್ಟಾರೆ ಗಳಿಕೆ 8ಕ್ಕೆ ಕ್ರಮಿಸ್ತಾ ಇದೆ ತುಮಕೂರು ರಾಕ್ ತಂಡದ ಪರವಾಗಿ. ಬೀಸುವ ಪ್ರಯತ್ನ ಮಾಡಿದ್ರು, ನೆಟ್ಟ ನೇರನೆ ಹೊಡೆತ, ಸುರಕ್ಷಿತ ಗ್ಯಾಪ್ ಶಾಟ್ಗಳು ಬರಲಿಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಈ ಹಂತದಲ್ಲಿ ಮತ್ತೆ ಎಸ್ತುಗಾರಿಕೆಯಲ್ಲಿ ಓಟಗಳು ಲಭಿಸಲು ವೈಡ್ ಬಾಲ್ ಸಿಗ್ನಲ್ ಕೂಡ 1 ಓಟದ ಸೇರ್ಪಡೆ ಎಕ್ಸ್ಟ್ರಾಸ್ ಮುಖ್ಯದ ಬಗ್ಗೆ 9 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಹಾಗೆ ಇದು ಪಂದ್ಯ ಕೂಡ ಆಗಮಿಸಿದಂತ ಕಿರಣ್ ಹಾಗೂ ಮುನಿರಾಜು ಶಿವಕೋಟೆ ಪಂಚಾಯತ್ ಸದಸ್ಯರು ನಿಮ್ಮನ್ನು ಕೂಡ ಪ್ರೀತಿಗೆ ಸ್ವಾಗತಿಸ್ತಾ ಇದ್ದೀವಿ ಸರ್. ಮುನಿರಾಜು ಹಾಗೂ ಕಿರಣ್ ನಿಮ್ಮನ್ನು ಕೂಡ ಈ ಟೂರ್ನಮೆಂಟ್ ಪರವಾಗಿ ಸಂಘಟಕರು ಮುಖ್ಯ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ ಸರ್. ಅವರ ಜೊತೆಗಾಗಿ ರಂಗನಾಥ್ ಇವರನ್ನು ಕೂಡ ಮುಖ್ಯ ವೇದಿಕೆ ಆಹ್ವಾನಿಸ್ತಾ ಇದ್ದೀವಿ. ಈ ಟೂರ್ನಮೆಂಟ್ ಆಗಮಿಸಿದ ನಿಮಗೂ ಕೂಡ ಧನ್ಯವಾದಗಳು ಸರ್. ಮುಖ್ಯ ವೇದಿಕೆಯನ್ನು ಅಲಂಕರಿಸಿಕೊಳ್ಳಿ. ಮತ್ತೆ ಬೀಸುವ ಪ್ರಯತ್ನ ಮಾಡಿದ್ರು, ಓಟದಲ್ಲಿ ಲಭಿಸ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಓವರ್ನ ಅಂತಿಮ ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. 9ಕ್ಕೆ ಲಾಸ್. ಬೀಸುವ ಪ್ರಯತ್ನ ಮಾಡಿದ್ರು, ಲಾಂಗಾದಲ್ಲಿ ಚೆಂಡು ಅಡ್ಡಾಯಿಸಿಕೊಂಡ್ರು. 1 ಓಟದ ಸೇರ್ಪಡೆ ಮುಖ್ಯವಾಗಿ ಮೊದಲ ಓವರ್ ಮುಕ್ತಾಯಕ್ಕೆ 10 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಎಂಡ್ ಆಫ್ ದಿ 1 ಓವರ್. ತಂಡದ ಒಟ್ಟಾರೆ ಗಳಿಕೆ 10ಕ್ಕೆ ನಗಾಸ್. ಹಾಗೆ 2ನೇ ಓವರ್ಗಾಗಿ ಬೌಲರ್ ನೇಮ್ ಆಸಿಫ್ ಹಸ್ತಗಾರಿಕೆಯಲ್ಲಿ ಡಕ್ ಮಾಸ್ಟರ್ ನ 2ನೇ ಓವರ್ಗಾಗಿ ಆಸಿಫ್ ಅನ್ನು ಪರಿಚಯಿಸ್ತಾ ಇದೆ. ಬೇಸುವ ಪ್ರಯತ್ನ ತನ್ಮೂಲಕವಾಗಿ ಚೆಂಡು ಬೌಂಡರಿ ಕೂಡ 4 ಓಟದ ಸೇರ್ಪಡ. ತಂಡದ ಒಟ್ಟಾರೆ ಗಳಿಕೆ 14 14ಕ್ಕೆ ತಲುಪ್ತಾ ಇದೆ.
ಗೆಲೆ ಮತ್ತು ಸ್ಟ್ರೈಕ್ ಅಲ್ಲಿ ಬೇಯಿಸುವ ಪ್ರಯತ್ನ ತನ್ಮೂಲಕವಾಗಿ ಒಂದು ಓಟದ ಸೇರ್ಪಡೆ. ತಂಡದ ಒಟ್ಟಾರೆ ಗಳಿಕೆ 15ಕ್ಕೆ ನೋಲಾಸ್. ಬಲಿಷ್ಠ ಸಂಸ್ಥೆಗಳು ಬಿಗು ಹೋರಾಟವನ್ನು ಮಾಡ್ತಾ ಇದೆ. ಒಂದೆಡೆ ಡಕ್ ಮಾಸ್ಟರ್ಸ್ ವಿರುದ್ಧವಾಗಿ ತುಮಕೂರು ರಾಕ್ ಪಂದ್ಯಾಟವನ್ನು ಆಡಿಕೊಳ್ತಾ ಇದೆ. ಈ ಪಂದ್ಯಕೂಟಕ್ಕೆ ಆಗಮಿಸಿರುವಂತಹ ಮುನಿರಾಜು ಶಿವಕೋಟೆ ಪಂಚಾಯಿತಿ ಸದಸ್ಯರು, ಕಿರಣ್ ರವರು ಶಿವಕೋಟೆ ಪಂಚಾಯಿತಿ ಸದಸ್ಯರು ಹಾಗೂ ರಂಗನಾಥ್ ರವರು ಸಹ ವೇದಿಕೆ ಮೇಲೆ ಇರ್ತಾರೆ. ಅವ್ರ ಜೊತೆಗೆ ಈ ಕಾರ್ಯಕ್ರಮದ ಸ್ಫೂರ್ತಿಯಾದಂತಹ ತನ್ನ ಪ್ರಾಯೋಜಕವನ್ನು ಒಪ್ಪಿಕೊಂಡು ಇವತ್ತೇನು ಈ ಕಾರ್ಯಕ್ರಮ ಸಕ್ಸಸ್ ಆಗೋದಕ್ಕೆ ಇಷ್ಟೆಲ್ಲ ಕ್ರೀಡೆ ಏನು ಒಂದು ಕ್ರಿಕೆಟ್ ನಡೆಯೋದಕ್ಕೆ ಕಾರಣಕರ್ತರಾದಂತಹ ಶ್ರೀಯುತ ಚೇತನ್ ರೆಡ್ಡಿ ಅವರು ಸಹ ಅವ್ರ ಜೊತೆ ವೇದಿಕೆ ಮೇಲೆ ಇರ್ತಾರೆ. ಎಲ್ಲರಿಗೂ ಸಹ ಕರ್ನಾಟಕ ವಿಂಟರ್ ಕಪ್ ಐವರ್ ಕಂಠಪುರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಮತದ ಬರಿಸಿದ ಸಿಕ್ಸರ್ ಅನ್ನು ದಾಖಲಿಸಿಕೊಂಡ್ರು. ಆ ರೋಟದ ಸೇರ್ಪಡೆ ಮುಖ್ಯವಾಗಿ ಅಂಕಿಅಂಶ ಪಡೆದ 21ಕ್ಕೆ ನೋಲಾಸ್. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ತಂಡದ ಒಟ್ಟಾರೆ ಗಳಿಕೆ 21ಕ್ಕೆ ನೋಲಾಸ್. ಸುಂದರತೆ ಎಸೆತ ಸ್ನೋವರ್ ಚಂಡು ಬ್ಲಾಕ್ ಮೇಲೆ ಬೀಳ್ತಾ ಇದೆ. ಓವರ್ ಕೂಡ ಮುಕ್ತಾಯ. 2 ಓವರ್ಗಳ ಮುಕ್ತಾಯಕ್ಕೆ 21ಕ್ಕೆ ನೋಲಾಸ್. ಇನ್ನು ಕೂಡ 4 ಓವರ್ ಆಟ ಬಾಕಿ ಇದೆ. ಅದೆಷ್ಟರ ಒಂದು ಘನತೆ ಗೌರವಾನ್ವಿತ ಟಾರ್ಗೆಟ್ ಅನ್ನು ನೀಡ್ತಾರೆಂದು ಕಾದು ನೋಡಬೇಕು. 50-60 ಓಟಗಳು ಘನತೆ ಗೌರವಾನ್ವಿತ ಮೊತ್ತವಾಗಿರ್ತದೆ. 65ರಿಂದ 80 ಓಟಗಳು ಬಂದ್ರೆ ಹೋರಾಟಕಾರಿಯಾದ ಮೊತ್ತವಾಗಿರ್ತದೆ. ಮತ್ತೆ ಗಿಲ್ಲಿ ಸ್ಟ್ರೈಕ್ ಅಲ್ಲಿ ಬೌಲರ್ ನೇಮ್ ಮಹೇಶ. ಎಸ್ತಗಾಯ್ತಲೆ ಮಹೇಶ 3ನೇ ಓವರ್ಗಾಗಿ ಸ್ಟ್ರೈಕ್ ಅಲ್ಲಿ ಗಿಲ್ಲಿ ನಾಶಕಲೆ ಬಾದು. ಅದು ಉತ್ತಮ ಪಾರ್ಟ್ನರ್ಶಿಪ್ ಮುಂದುವರಿಕೆ ಕಾಣ್ತಾ ಇದೆ. ಇದಾಗಲೇ 2 ಓವರ್ಗಳ ಮುಕ್ತಾಯಕ್ಕೆ 21 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಇಲ್ಲಿ ವೇದಿಕೆ ಮೇಲೆ ಗಣ್ಯರುವಂತ ರಂಗನಾಥ್, ಶ್ರೀಯುತ ಮುನಿರಾಜು, ಶ್ರೀಯುತ ಕಿರಣ್ ಅವರಿಗೆ ಒಂದು ಐವರ್ ಕಂಠಪುರ ಕರ್ನಾಟಕ ವಿಂಟರ್ ಕಪ್ ವತಿಯಿಂದ ಒಂದು ಸಣ್ಣ ಕಿರುಕಾಣಿಕೆ ಇರುತ್ತೆ. ಒಂದು ಓಟದ ಸೇರ್ಪಡೆ ಮುಖ್ಯವಾಗಿ 22ಕ್ಕೆ ನೋಲಾಸ್. ಮಹೇಶ್ 2ನೇ ಬಾರ್ಗೆ ರಿವರ್ಸ್ ಮಾಡೋ ಪ್ರಯತ್ನ. ತನ್ಮೂಲಕವಾಗಿ ಬೌಂಡರಿ 4 ಓಟಗಳು ಶಬಸೆ. ಒಂದು ಓಟದ ಸೇರ್ಪಡೆ ಕೂಡ 2 ಓಟದ ಸೇರ್ಪಡೆ ಆಗ್ತಾ ಇದೆ. ಒಟ್ಟಾರೆ ಗಳಿಕೆ 24ಕ್ಕೆ ನೋಲಾಸ್. ಮತ್ತೆ ಸ್ಟ್ರೈಕ್ ಅಲ್ಲಿ ಮನು ಆರಂಭಿಕ ದಾಂಡಿಗ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ನಾನ್ ಸ್ಟ್ರೈಕ್ ಅಲ್ಲಿ ಗಿಲ್ಲಿ, ಬೌಲಿಂಗ್ ಅಲ್ಲಿ ಮಹೇಶ. ಮತ್ತೆ ಸುಂದರತೆ ಎಸೆತ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಕೂಡ. ನಾಲ್ಕನೇ ಬಾರಿಗೆ ಎಸೆದ ಚೆಂಡು ಗಾಲಿ ಬಕೆದವಾಗಿ ಚೆಂಡನ್ನು ಅಡ್ಡಾಯಿಸಿಕೊಂಡ್ರು. ಒಂದು ಓಟದ ಸೇರ್ಪಡೆ ಕೂಡ. ತಂಡದ ಒಟ್ಟಾರೆ ಗಳಿಕೆ 25ಕ್ಕೆ ನೋಲಾಸ್.
ಮತ್ತೆ ಪಂಚಮ ಎಸಕ್ಕಾಗಿ ಮತ್ತೆ ಮಹೇಶ್ ಎಸ್ತುಗಾರಿಕೆಯಲ್ಲಿ ಸುಂದರ ಎಸೆದ ಗೋಟದ ಹಿಂಭಾಗದಲ್ಲಿ ಎಡವಟ್ಟು ಒಂದು ಒಟ್ಟದ ಸೇರ್ಪಡೆ ಕೂಡ ಈ ಹಂತದಲ್ಲಿ ಅಂಕಿಅಂಶ ಪಟ್ಟಿಗೆ ಸೇರಿಕೊಳ್ತಾ ಇದೆ 26ಕ್ಕೆ ಲಾಸ್ ಯಶಸ್ವಿ ಎಸವನ್ನ ಮಹೇಶ ಮಾಡಿದ್ರು ಅಂತಿಮ ಚೆಂಡಿಗಾಗಿ ಮಾತ್ರ ಮಹೇಶ್ ಟು ಮನು ಆರಂಭಿಕ ಕಿಲಾಡಿಗಳು ಒಳ್ಳೆಯ ಒಂದು ಪಾರ್ಟ್ನರ್ಶಿಪ್ ಅನ್ನು ಬಿಲ್ಡ್ ಮಾಡ್ತಾ ಇದ್ದ ಏತನ್ಮಧ್ಯೆ ಅಂತಿಮ ಚೆಂಡು ಬೇಸುವ ಪ್ರಯತ್ನ ಸಿಮರಕ್ಕೆ ಹೊರಭಾಗ ಷಟ್ಕ ಆ ರೋಟದ ಸೇರ್ಪಡ ಬಿಗ್ 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 ಸಿಕ್ಸರ್ ಕೂಡ ತಂಡದ ಒಟ್ಟಾರೆ ಗಳಿಕೆ 32ಕ್ಕೆ ನವಾಸ್ 3 ಓವರ್ಗಳ ಮುಕ್ತಾಯಕ್ಕೆ 32 ಓಟವನ್ನು ದಾಖಲಿಸಿಕೊಳ್ತಾ ಇದೆ ಇನ್ನು ಕೂಡ 18 ಚೆಂಡುಗಳ ಆಟ ಬಾಕಿ ಇದೆ ಈ ವೇದಿಕೆಗೆ ಆನಂದ್ ಅವರು ಸಹ ಆಗಮಿಸಿರ್ತಾರೆ ಹಾರೋಹಳ್ಳಿ ಪಾಳ್ಯ ಮಾಜಿ ಪಂಚಾಯಿತಿ ಸದಸ್ಯರು ಸಹ ಆಗಿರ್ತಾರೆ ಇವರಿಗೂ ಸಹ ಕರ್ನಾಟಕ ವಿಂಟರ್ ಕಪ್ ವತಿಯಿಂದ ಧನ್ಯವಾದಗಳು ನಾಲ್ಕನೇ ಓವರ್ಗಾಗಿ ಬೌಲರ್ ನೇಮ್ ಆಸಿಫ್ ಎಸ್ತುಗಾರಿಕೆಯಲ್ಲಿ ತೀರ ಫುಲ್ ಆಗಿ ಬಿಟ್ಟ ಚೆಂಡು ಸಿಮರಕ್ಕೆ ಹೊರಭಾಗ ಬೌಂಡರ್ 4 ಓಟದ ಸೇರ್ಪಡ ಮತ್ತೆ 4 ಓಟದ ಸೇರ್ಪಡೆಯೊಂದಿಗೆ ತಂಡದ ಒಟ್ಟಾರೆ ಗಳಿಕೆ 36ಕ್ಕೆ ಲಾಸ್ ಕಿರಣ್ ರವರಿಗೆ ಈಗ ಈ ಕಾರ್ಯಕ್ರಮದ ಉಸ್ತುವಾರಿಗಳು ಹಾಗೂ ಆಯೋಜಕರಾದಂಥ ಶ್ರೀಯುತ ಚೇತನ್ ರೆಡ್ಡಿ ಅವರಿಂದ ಶ್ರೀಯುತ ಕಿರಣ್ ರವರಿಗೆ ಶಿವಕೋಟೆ ಪಂಚಾಯತಿ ಸದಸ್ಯರಿಗೆ ಒಂದು ಸಣ್ಣ ಪುಷ್ಪಮಾಲಿನ ಹಾಗೂ ಕಿರು ಕಾಣಿಕೆ ನೀಡ್ತಾ ಈ ಕಾರ್ಯಕ್ರಮಕ್ಕೆ ಗೌರವಿಸೋಣ ಹಾಗೆ ಮತ್ತೊಬ್ಬ ಮೂವರು ಸಹ ವೇದಿಕೆ ಮೇಲೆ ಇರ್ತಾರೆ ಅವ್ರಿಗೂ ಸಹ ಚೇತನ್ ರೆಡ್ಡಿ ಅವ್ರ ಕಡೆಯಿಂದ ಒಂದು ಸಣ್ಣದಾದ ಸನ್ಮಾನ ಹಾಗೆ ಆನಂದ್ ಅವರು ಸಹ ಹಾರೋಹಳ್ಳಿ ಪಾಳ್ಯ ಮಾಜಿ ಸದಸ್ಯರು ಅವರಿಗೂ ಸಹ ಚೇತನ್ ರೆಡ್ಡಿ ಅವ್ರ ಕಡೆಯಿಂದ ಒಂದು ಸಣ್ಣ ಸನ್ಮಾನವನ್ನ ಹಮ್ಮಿಕೊಳ್ತಾ ನಮ್ಮ ಏನಿ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ನೋಡಿ ಎಲ್ಲರಿಗೂ ಯಶಸ್ವಿಯಾಗಲಿ ಎಂದು ಕೋರಿ ಹರಸಿದ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಐವರ್ ಕಣ್ಪುರ ವತಿಯ ಕರ್ನಾಟಕ ವಿಂಟರ್ ಕಪ್ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಮಾನದ ಬಿರುಸಿನ ಶಿಕ್ಷಣ ದಾಖಲಿಸಿಕೊಂಡ್ರೆ ಗೆಲ್ಲಿ ತಂಡದ ಒಟ್ಟಾರೆ ಗಳಿಕೆ 48ಕ್ಕೆ ಲಾಸ್ ಅದು ಉತ್ತಮವಾದ ಪಾರ್ಟ್ನರ್ಶಿಪ್ ಕೂಡ ಮುಂದುವರಿಕೆ ಕಾಣ್ತಾ ಇದೆ ಗೆಲ್ಲಿ ಹಾಗೂ ಮನು ಆರಂಭಿಕ ಜೋಡಿಗಳು ಮತ್ತೆ ಆಸಿಫ್ ಟು ಗಿಲ್ಲಿ ಸ್ಟ್ರೈಕ್ ಅಲ್ಲಿ ಗಿಲ್ಲಿ ರಿವರ್ಸ್ ಮಾಡುವ ಪ್ರಯತ್ನ ತನ್ಮೂಲಕವಾಗಿ ಸಿಮರಕ್ಕೆ ಹೊರಭಾಗವನ್ನು ಕಾಣ್ತಾ ಇದೆ ಸಿಕ್ಸರ್ ಕೂಡ ಬಿಗ್ 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 ಸಿಕ್ಸರ್ ಕೂಡ ಈ ಹಂತದಲ್ಲಿ ತಂಡದ ಒಟ್ಟಾರೆ ಗಳಿಕೆ 54ಕ್ಕೆ ತಲುಪ್ತಾ ಇದೆ 4ನೇ ಓವರ್ನ ಚಾಲ್ತಿಯಲ್ಲಿ ಕ್ಕೆ ಲಾಸ್ ತಂಡದ ಒಟ್ಟಾರೆ ಗಳಿಕೆ 54 ಲಾಸ್ ಓಟಗಳು
ದಾಖಲಿಸುವ ಹಂತದಲ್ಲಿ ತುಮಕೂರು ರೋಕ್ ಯಶಸ್ಸನ್ನ ಪಡ್ಕೊಳ್ತಾ ಇದೆ. ಮತ್ತೆ ಆಸಿಫ್ ಗಿಲ್ಲಿ ಮತ್ತೆ ರಿವರ್ಸ್ ಮಾಡುವ ಪ್ರಯತ್ನ, ಸುರಕ್ಷಿತ ಗ್ಯಾಪ್ ಶಾಟ್ಗಳು ಬರಲಿಲ್ಲ. ಒಂದು ಓಟದ ಸೇರ್ಪಡೆ ಕೂಡ ತಂಡದ ಒಟ್ಟಾರೆ ಗಳಿಕೆ ಡಬಲ್ 55 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಈ ಹಂತದಲ್ಲಿ ಮನೀಶ್ ಸ್ಟ್ರೈಕ್ ಅನ್ನು ಪಡ್ಕೊಂಡ್ರು. ಮತ್ತೆ ಆಸಿಫ್ ಮತ್ತೆ ರಿವರ್ಸ್ ಮಾಡುವ ಪ್ರಯತ್ನ ಮಾಡಿದ್ರು. ಓವರ್ ಕೂಡ ಮುಕ್ತ ಆಗ್ತಾ ಇದೆ. ಎಂಡ್ ಆಫ್ ದಿ 4th ಓವರ್ಸ್. ತಂಡದ ಒಟ್ಟಾರೆ ಗಳಿಕೆ 55ಕ್ಕೆ ಲಾಸ್. 4 ಓವರ್ಗಳ ಮುಕ್ತಾಯಕ್ಕೆ 55 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಇನ್ನು ಕೂಡ 12 ಚೆಂಡು ಬಾಕಿ ಉಳಿತಾ ಇದೆ. ಇನ್ನಿಂಗ್ಸ್ ನ 12 ಚೆಂಡು ಅದು ಯಾವ ರೀತಿಯಲ್ಲಿ ಒಂದು ಟಾರ್ಗೆಟ್ ಅನ್ನು ನೀಡ್ತಾ ಇರೋದು ಕಾದು ನೋಡಬೇಕು. ಮಾತೆ ಬಿಡಿಸಿ ಹೊರಟ ಸೀಮಾರಕ್ಕೆ ಹೊರಭಾಗ ಸಿಕ್ಸರ್ ಕೂಡ. ಈ ಹಂತದಲ್ಲಿ 6 ಓಟದ ಸೇರ್ಪಡೆ ಕೂಡ. ಸರ್ ಬೌಲರ್ ನೇಮ್ ಕಿರಣ್ ಹಸ್ತಗಾರಿಕೆಯಲ್ಲಿ 2ನೇ ಬಾರಿಗೆ ಮತ್ತೆ ಕಿರಣ್ ಸುಂದರತೆ ಹೊಡೆತ. ಅಷ್ಟೇ ಸುಂದರವಾದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮೊದಲ ಆಘಾತವನ್ನು ಕಾಡ್ತಾ ಇದ್ದ ತುಮಕೂರು ರಾಕ್. ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಹೊಸ ಆಟಗಾರ ಮೋಶನ್ ಮತ್ತೋರ್ವ ಯುವ ಆಟಗಾರ ಕೂಡ. ಗೆಲೆ ವಾಪಸ್ ಆತೆ. ಅವರ ಬಲವಾದ ಸ್ಥಾನ ತುಂಬಲು ಏನಾದ್ರು ಸವ್ಯಸಾಚಿ ಆಟಗಾರ ಮೋಶನ್ ಎಂಟ್ರೆ. ಮತ್ತೆ ಡಾಟ್ ಬಾಲ್ ಸೇರ್ಪಡ. ಕಿರಣ್ ಸ್ವಲ್ಪ ಮಟ್ಟಿಗೆ ಯಶಸ್ವಿ ತೋರ್ಪಡಿಸುವ ಪ್ರಯತ್ನವನ್ನು ಮಾಡಬೇಕು. ಮೊದಲ ಚೆಂಡಿನಲ್ಲಿ ಗೆಲ್ಲಿ ಸಿಕ್ಸರ್ ಅನ್ನು ದಾಖಲಿಸಿಕೊಂಡ್ರು. ಅದಾದ ಬಳಿಕ ವಿಕೆಟ್ ಅನ್ನು ಪಡ್ಕೊಂಡ್ರು. ಇದೀಗ ಮತ್ತೆ ಡಾಟ್ ಬಾಲ್. ಸೌಂದರ್ಯತೆ ಹೊಡೆತ ತನ್ಮೂಲಕವಾಗಿ ಮಾರಕ್ಕೆ ಹೊರಭಾಗವನ್ನು ಕಾಣ್ತಾ ಇದೆ. ಬೌಂಡರಿ ಸುರಕ್ಷಿತ ಗ್ಯಾಪ್ ಶಾಟ್ ಅನ್ನು ಹೊಡೆದು ತನ್ಮೂಲಕವಾಗಿ 4 ಓಟದ ಸೇರ್ಪಡೆ ಕೂಡ 65ಕ್ಕೆ ತಲುಪ್ತಾ ಇದೆ. ಘನತೆ ಗೌರವಾನ್ವಿತ ಟಾರ್ಗೆಟ್ ಅನ್ನು ನೀಡುವ ಸೂಚನೆ ರವಾನಿಸ್ತಾ ಇದೆ ತುಮಕೂರು ರಾಕ್. ಮತ್ತೆ ಕಿರಣ್ ಟೊಮಾಶೆ ಬೇರೆಸಿನ ಬೇರೆಕ್ಕೆ ಹೊರಭಾಗವನ್ನು ಕಾಣ್ತಾ ಇದೆ. ಸಿಕ್ಸರ್ ಕೂಡ. ಈ ಹಂತದಲ್ಲಿ ಒಂದು ಬೌಂಡರಿ ಒಂದು ಸಿಕ್ಸರ್ ಅನ್ನ ಮೋಶನ್ ದಾಖಲಿಸಿದ್ರು. ತಂಡದ ಒಟ್ಟಾರೆ ಗಳಿಕೆ 71ಕ್ಕೆ ಕ್ರಮಿಸ್ತಾ ಇದೆ. 5ನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ ಚೆಂಡು ಕಿರಣ್ ಅವರ ಬತ್ತಳಿಕೆಯಲ್ಲಿದೆ. ಲಾಸ್ಟ್ ಬಾಲ್. ರಿವರ್ಸ್ ಮಾಡುವ ಪ್ರಯತ್ನ ತನ್ಮೂಲಕವಾಗಿ ಡಾಟ್ ಆಫ್ ಡಬಲ್ ಓವರ್ ಮುಕ್ತ ಆಗ್ತಾ ಇದೆ. ಎಂಡ್ ಆಫ್ ದಿ 5 ಓವರ್ಸ್. ತಂಡದ ಒಟ್ಟಾರೆ ಗಳಿಕೆ 71ಕ್ಕೆ 1. ಅಂತಿಮ ಓವರ್ಗಾಗಿ ಸಂಜಯನ ಪರಿಚಯಿಸ್ತಾ ಇದ್ದ ಡಕ್ ಮಾಸ್ಟರ್ ಡೆತ್ ಓವರ್ ಸ್ಪೆಷಲಿಸ್ಟ್ ಸಂಜಯ್ ಅಂತಿಮ ಓವರ್ಗಾಗಿ ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅದಾವ ರೀತಿಯಲ್ಲಿ ಮ್ಯಾಜಿಕ್ ಬಾಲ್ ಅನ್ನು ಮಾಡ್ತಾ ಇರೋದು ಕಾದು ನೋಡಬೇಕು. ಇದಾದರೆ ಬಿಗ್ ಟಾರ್ಗೆಟ್ ಕಡೆ 71ಕ್ಕೆ 1 ತುಮಕೂರು ರಾಕ್. ಸಂಜಯ್ ಚೆಂಡು ಕೆಲ ಕಾಲ ಗಾಳಿಯಲ್ಲಿತ್ತು. ಇದೀಗ 1 ಓಟದ ಸೇರ್ಪಡೆ ಕೂಡ 77ಕ್ಕೆ 1. 7ನೇ ಬಾರಿಗೆ ಮತ್ತೆ ಸಂಜಯ್ ಹಸ್ತಗಾರಿಕೆಯಲ್ಲಿ ವಿಂಟರ್ ಕಪ್ 2025
32 ತಂಡಗಳು ಭಾಗವಹಿಸ್ತಾ ಇದೆ. ಮತ್ತೆ ಬೀಸುವ ಪ್ರಯತ್ನ, ಚೆಂಡು ಎರಡಕ್ಕೆ ಕಾಲ್ ಕೊಡ್ತಾ ಇದ್ದಾರೆ. ನೋಟುಗಳು ಬರ್ತಿಲ್ಲ. ಒಂದು ಓಟದ ಸೇರ್ಪಡ. 73ಕ್ಕೆ 1. ಅಂತಿಮ ಹಂತದಲ್ಲಿ ಒಂದೊಂದು ಓಟಗಳು ಅಂಕಿ ಅಂಶ ಪಟ್ಟಿಗೆ ಸೇರ್ತಾ ಇದೆ. ಮತ್ತೆ ಸಜ್ಜಾ ಎಸ್ತಗಾರಿಕೆಯಲ್ಲಿ ಮೂರನೇ ಬಾರಿಗೆ ಚೆಂಡು ವೈಡ್ ಬಾಲ್ ಸಿಗ್ನಲ್. ಅತಿರಿಕ್ತವಾದ ಓಟಗಳು ಎಕ್ಸ್ಟ್ರಾಸ್ ಮುಖೇನವಾಗಿ ಬರ್ತಾ ಇದೆ. ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. 74ಕ್ಕೆ ಕ್ರಮಿಸ್ತಾ ಇದೆ ಕೂಡ. ಮತ್ತೆ ಬೀಸುವ ಪ್ರಯತ್ನ, ಟಾಪ್ ಎಜ್ ಆಗ್ತಾ ಇದೆ. ಚೆಂಡು ಸುಲಭದ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಮತ್ತೊಂದು ಹುದ್ದೆಗೆ ಆಘಾತವಾಗ್ತಾ ಇದೆ. ಮಾನವ ವಾಪಸ್ ಸಾಥಿ. ಹೊಸ ದಾಟಿಗ ನೇತಿನ್ ಎಂಟ್ರನ್ನ ಪಡ್ಕೊಂಡ್ರು. ತಂಡದ ಮೊತ್ತ 74ಕ್ಕೆ ಪ್ರಮುಖ 2 ಹುದ್ದೆಯನ್ನು ಕಳ್ಕೊಳ್ಳುವಂತ ತಂಡ ಕೂಡ. ಹೊಸ ದಾಂಡಿಗ ನಿತಿನ್ ಎಂಟ್ರನ್ನ ಪಡ್ಕೊಂಡ್ರು. ಬೇಸುವ ಪ್ರಯತ್ನ ಮಾಡಿದ್ರು. ತನ್ಮೂಲಕವಾಗಿ ಸುರಕ್ಷಿತ ಗ್ಯಾಪ್ ಶಾಟ್ ಮಾಡಿದ್ರು ಕೂಡ. ಒಂದು ಓಟದ ಬದಲಿಗೆ 2 ಓಟವನ್ನು ಪೂರೈಸಿಕೊಂಡ್ರು. ತಂಡದ ಒಟ್ಟಾರೆ ಗಳಿಕೆ 76ಕ್ಕೆ ಕ್ರಮಿಸ್ತಾ ಇದೆ ಅಂತಿಮ ಓವರ್ನಲ್ಲಿ. ಹಾಗೆ ಬೆಸ್ಟ್ ಮ್ಯಾಚ್ಗೆ ಕಾಲ್ ಕೊಡ್ತಾ ಇದೀವಿ ಸರ್. ತರುಣ್ ಟೈಟನ್ಸ್ ವಿರುದ್ಧವಾಗಿ BS ಮಾರುತಿ ಮೊದಲ ಕರೆಯನ್ನು ರವಾನಿಸ್ತಾ ಇದ್ವಿ. ಅತಿ ಶೀಘ್ರವಾಗಿ ಟಾಸ್ಗೆ ಬರಬೇಕಲ್ಲಿ. 2 ತಂಡದ ನಾಯಕರು ಗಮನಿಸಿಕೊಳ್ಳಿ ಸರ್. ಅಲ್ಲಿ BSC ಮಾರುತಿ ವಿರುದ್ಧವಾಗಿ ತರುಣ್ ಟೈಟನ್ಸ್ ಮೊದಲ ಕರೆಯನ್ನು ರವಾನಿಸ್ತಾ ಇದ್ವಿ. ಆದಷ್ಟು ಬೇಗ ಟಾಸ್ಗೆ ಬಂದು ಇಮಿಡಿಯೇಟ್ ಆಗಿ ಮೋಷನ್ ಸ್ಟ್ರೈಕ್ ಅಲ್ಲಿ ಪಡ್ಕೊಂಡ್ರು. ತಂಡದ ಒಟ್ಟಾರೆ ಗಳಿಕೆ 77, 7-7. ಮತ್ತೆ ಚೆಂಡು ಸಿ ಮೇಲಕ್ಕೆ ಹೊರಭಾಗವನ್ನು ಕಾಣ್ತಾ ಇದೆ. ಸಿಕ್ಸರ್. ತಂಡದ ಒಟ್ಟಾರೆ ಗಳಿಕೆ 83, 84ರ ಟಾರ್ಗೆಟ್ ನಂಬರ್ ಕೂಡ. ಈ ಹಂತದಲ್ಲಿ ವಿದ್ಯಮಾನ ಕೂಡ ಬದಲಾವಣೆ. ಮುಂದಿನ ವಿದ್ಯಮಾನಕ್ಕಾಗಿ ಅವಿನನ್ನ ಪರಿಚಯಿಸ್ತಾ ಇದ್ದೀವಿ. ಗಿರೀಶ್ ಅಣ್ಣ ಇಲ್ಲ ಬಾಲ್ ಅಂತೆ ಒಂದು ಆಡಕ್ಕೆ ಪ್ರಾಕ್ಟೀಸ್ಗೆ ಬರೋ. ಇದು ಹೊಸದು, ಅದು ಮಗು ಕೊಟ್ಟೆ ಅವಾಗಲೇ. ಆ ಅಣ್ಣ ಎಲ್ಲೈತೆ ನೋಡ್ಬೇಕು.
ಯಶವಂತ್. ಮೊದಲ ಚೆಂಡು ಯಾರ್ಕರ್ ಮಾದರಿಯ ಚೆಂಡು, ಒಂದು ಓಟಗಳ ಪೂರೈಕೆ ಆಗ್ತಾ ಇದೆ. ಬೌಂಡ್ರಿ ಬರ್ತಾ ಇದೆ, 4 ಓಟಗಾರ ಸೇರ್ಪಡೆ ಆಗ್ತಾ ಇದೆ ಡಕ್ ಮಾಸ್ಟರ್ಸ್ ತಂಡಕ್ಕೆ. ಟಾಸ್ ಒನ್ ಬೈ ಟೊರೊಂಟೊ ಟೈಟನ್ಸ್. ನಿಮ್ಮ ಡಿಸಿಷನ್ ಬೇಗ ತಿಳಿಸಿ. ಮತ್ತೆ ಉತ್ತಮ ರೀತಿಯ ಸೇತರಕ್ಷಣೆ ಸಾಗ್ತಾ ಇದೆ ರೋಹಿತ್ ಗಿಲ್ಲಿ ಮುಖಾಂತರವಾಗಿ. ಪರವಾಗಿಲ್ಲ ಸರ್, ನೀವು ಸ್ವಲ್ಪ ಜಾಗ ಕೊಡಿ ಸರ್, ಸ್ಕೋರ್ ಹಾಕೋರು. ಉತ್ತಮ ರೀತಿಯ ಎಸ್ತಾ ಬರ್ತಾ ಇದೆ, ಡಾಟೆಡ್ ಚೆಂಡು. ಮತ್ತೆ ಉತ್ತಮ ರೀತಿಯ ಚೆಂಡು. ಬ್ಯಾಕ್ ಟು ಬೌಲರ್ಸ್ ಆಟ. 1 ಓಟಕ್ಕೆ ಮಾತ್ರ ಯಶವಂತ್ ಅವಕಾಶ ಮಾಡಿಕೊಟ್ಟಿದ್ದಾರೆ. ಉತ್ತಮ ರೀತಿಯ ಹೊಡೆತ, ಶಾರ್ಟ್ ಬಾಲ್ ಅಡ್ವಾಂಟೇಜ್ ಆಗ್ತಾ ಇದೆ ಬ್ಯಾಟ್ಸ್ಮನ್ಗೆ. ಡಕ್ ಮಾಸ್ಟರ್ಸ್ ತಂಡದ ಮೊದಲನೇ ಸಿಕ್ಸರ್ ಬರ್ತಾ ಇದೆ ಬ್ಯಾಟ್ಸ್ಮನ್ ನ ಮುಖಾಂತರವಾಗಿ. ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. 1 ಓವರ್ ಮುಕ್ತಾಯಕ್ಕೆ ಸ್ಕೋರ್ 14 ರನ್ಸ್ ಫಾರ್ ಫಿನಿಶಿಂಗ್ ಆಫ್ 1 ಓವರ್. ಶ್ರೀಣ್ಣ ಕಾಲ್ ಮಾಡು. ಎರಡನೇ ಓವರ್ ಎಸ್ಆರ್ಕೆಯಲ್ಲಿ ಪ್ರಮೋದ್ 14 13 ರನ್ಸ್. ಓಕೆ, ಇದು ಬೇಕಾದ್ರೆ ಹೇಳ್ಕೊ, ನಿಮ್ಗೆ ಆಗಲ್ಲ ಹಾಕೋಬಹುದು. ಇದನ್ನು ಹಿಂಗ್ ಓಡಿಸ್ರಿ, 2 ರನ್ ಹೋಗ್ಲಿ. ಎರಡು ಓವರ್ ಪವರ್ ಪ್ಲೇ ಎಸ್ಆರ್ಕೆಯಲ್ಲಿ ಪ್ರಮೋದ್. ಉತ್ತಮ ಡೈರೆಕ್ಟ್ ಹಿಟ್ ಆಗ್ತಾ ಇದೆ ಗಿಲ್ಲಿ ಮುಖಾಂತರವಾಗಿ. ಮೊದಲನೇ ಅವಸ್ಥೆಯಲ್ಲಿ ಉತ್ತಮ ರನ್ಔಟ್. ಸರ್, ಬ್ಯಾಟ್ಸ್ಮನ್ ನೇಮ್ ಹೊಸ ಆಟಗಾರ ಜೀನು. ಜೀನು ಏನಾದ್ರೂ ಮಾಯ ಮಾಡ್ತಾರ? ಜೀನು ಉತ್ತಮ ಸಿಕ್ಸರ್, ಬಿಗ್ 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 ಸಿಕ್ಸರ್. ಆಸಿಫ್ ಬ್ಯಾಟ್ ಹೊಡೆದಲ್ಲಿ 6 ರನ್ಸ್ ಇರ್ತಾರೆ.
ನಗ್ಸ್ಬೇಕ್ರಿ ಇನ್ಯಾವಾಗ ನಗ್ಸೋದು ಬಾರ ನಗ್ಸ್ತೀನಿ ಮತ್ತೆ ಬೌಲರ್ ಕಮ್ಬ್ಯಾಕ್ ಮಾಡ್ತಾ ಇದಾರೆ. ಒಂದು ಸಿಕ್ಸರ್ ನಂತರ ಡಾಟ್ ಬಾಲ್ ಬರ್ತಾ ಇದೆ. ಹಿಂಗೆ ಇನ್ಸೈಡ್ ಎಡ್ಜ್ ಆಗ್ತಾ ಇದೆ. ಬರೀ ಒಂದು ಓಟಕ್ಕೆ ಮಾತ್ರ ಅವಕಾಶ ಬರ್ತಾ ಇದೆ. ಗುಡ್ ಕಮ್ ಬ್ಯಾಕ್ ಫ್ರಮ್ ಬೌಲರ್. ಉತ್ತಮ ರೀತಿಯ ಎಸೆತ. ಜಿನು ಕ್ಲೀನ್ ಬೋಲ್ಡ್ ರೂಪದಲ್ಲಿ ಉದ್ದರಿ ಆಘಾತವನ್ನು ಕಾಡ್ತಾ ಇದೆ. ಹೊಸ ಆಟಗಾರ ಸಂಜಯ್. ಹೇಳಿದೆಪ್ಪ. ಪವರ್ ಪ್ಲೇನ ಕೊನೆಯ ಎಸೆತ. ಉತ್ತಮ ರೀತಿಯ ಎಸೆತ. ಡಾಟೆಡ್ ಡೆಲಿವರಿ. 2 ಓವರ್ ಮುಕ್ತಾಯಕ್ಕೆ ಸ್ಕೋರ್ 20. ಇನ್ನ 24 ಎಸೆದಲ್ಲಿ 64 ರನ್ ಬೇಕಾಗಿದೆ. ಬೌಂಡ್ರಿ ಸಿಕ್ಸರ್ ಬೇಕಾದಂತ ಪರಿಸ್ಥಿತಿ ಎಲ್ಲಿ? 2 ಓವರ್ ಪವರ್ ಪ್ಲೇ ಮುಕ್ತಾಯಕ್ಕೆ ಸ್ಕೋರ್ 20ಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ ಡಕ್ ಮಾಸ್ಟರ್ಸ್ ತಂಡದ ಆಟಗಾರರು ಪಂದ್ಯಾಟವನ್ನು ಜಯಿಸಲು 24 ಚೆಂಡುಗಳ ಮುಂದೆ 64ರ ಓಟ ಅವಶ್ಯಕತೆ ಇದೆ. 24 balls 64 runs. ಉತ್ತಮ ರೀತಿಯ ಹೊಡೆತ ಆಗಿತ್ತು. ಗಾಳಿಯಲ್ಲಿ ಚೆಂಡು ಮತ್ತೆ ಕ್ಯಾಚ್. ಮತ್ತೆ ಇನ್ನೊಂದು ವಿಕೆಟ್ ಪತನ ಆಗ್ತಾ ಇದೆ. ಈ ಪಂದ್ಯಾಟವನ್ನು ಡಕ್ ಮಾಸ್ಟರ್ಸ್ ಗೆಲ್ಲಲೇಬೇಕೆಂದರೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಬೇಕಾಗಿದೆ. ರೈಡ್ ಅಂತ ಅವನೇ ನ್ಯೂ ಬ್ಯಾಟ್ಸ್ಮನ್ ಮಹೇಶ್. ಬಿರುಸಿನ ಭಾರತ ಚೆಂಡು ಸಿಕ್ಸರ್ ಆಗ್ತಾ ಇದೆ. ಉತ್ತಮ ರೀತಿಯ ಸಿಕ್ಸರ್ ಕೂಡ ತಾನು ಎದುರಿಸಿದ ಮೊದಲನೇ ಚೆಂಡಲ್ಲೇ ಮಹೇಶ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. ಇನ್ನೂ ಕೂಡ ಪಂದ್ಯಾಟ ಜಯಿಸಲು 22 ಎಸೆತದ ಮುಂದೆ 58ರ ಅವಶ್ಯಕತೆ ಇದೆ ಡಕ್ ಮಾಸ್ಟರ್ಸ್ ಪಂದ್ಯಾಟವನ್ನು ಜಯಿಸಲು. ರಿವರ್ಸ್ ಸ್ವಿಪ್ಗೆ ಪ್ರಯತ್ನ ನಡೀತಾ ಇದೆ. ತಾಂಡು ಚೆಂಡಿಗೆ ಸಂಪರ್ಕ ಸಾಗ್ತಾ ಇಲ್ಲ. ಅಲ್ಲಿ JK ಬೌಲರ್ ವಿಜಯ್ ಬೋರ್ ಅವರು ಬೌಂಡ್ರಿಯಿಂದ ಒಳಗಡೆ ಹೋಗ್ಬೇಕೆಂದು ವಿನಂತಿ. ಮಟ್ಟಿ ಓಡುವ ಪ್ರಯತ್ನ ವಿಫಲತೆ ಕಾಣ್ತಾ ಇದೆ. ಬಾಡ್ ಕಾಣ್ತಾ ಇದೆ. ಮತ್ತು ಮಹೇಶನ ಮುಖಾಂತರವಾಗಿ ಮತ್ತೆ ಸಿಕ್ಸರ್ ಬರ್ತಾ ಇದೆ. ಉತ್ತಮ ರೀತಿಯ ಸಿಕ್ಸರ್ ಕೂಡ ಬರ್ತಾ ಇದೆ.
ಸಿಕ್ಸರ್ ಬಳಿಕ ಡಾಟ್ ಬಾಲ್, ಬಳಿಕ ಮತ್ತೆ ಸಿಕ್ಸರ್ ಬರ್ತಾ ಇದೆ. ಈ ರೀತಿಯ ವಾತಾವರಣ ಬೇಕಾಗಿದೆ ಡಕ್ ಮಾಸ್ಟರ್ಸ್ ಪಂದ್ಯಾಟವನ್ನು ಜಯಿಸಲು. ವಿಕೆಟ್ ಹೋದ್ರೆ ಬಾಕ್ಸ್ಗೆ 32 ಮತ್ತು ಉತ್ತಮ ಸೇತ ರಕ್ಷಣೆ ಸಾಗ್ತಾ ಇದೆ ಸ್ಕೋರ್ ಲೆಗ್ ಫೀಲ್ಡಿಂಗ್ ಅಲ್ಲಿ. ಕೊನೆಯ ಎಸೆತ ಉಳಿತಾ ಇದೆ. ಯಾರ್ಕರ್ ಲೈನ್ ಡೆಲಿವರಿ, ಉತ್ತಮ ರೀತಿಯ ಚೆಂಡು ಓವರ್ ಮುಕ್ತಾಯಗೊಳ್ತಾ ಇದೆ. ಮೂರು ಓವರ್ ಮುಕ್ತಾಯಗಳ ನಂತರ ಸ್ಕೋರ್ 33. ಇನ್ನು ಕೂಡ 18 ಚೆಂಡು ಮುಂದೆ 51 ಚೇಸ್ ಮಾಡಬೇಕಾಗಿದೆ ಡಕ್ ಮಾಸ್ಟರ್ಸ್. ಹೊಸ ಬೌಲರ್ ರೂಪದಲ್ಲಿ ಮೋಸನ್ ಬರ್ತಾ ಇದ್ದಾರೆ. ಬ್ಯಾಟಿಂಗ್ ಮತ್ತು ಬೌಲಿಂಗ್ ನಲ್ಲಿ ಅತ್ಯುತ್ತಮ ಆಟವನ್ನು ಆಡಬಲ್ಲಂತ ಆಟಗಾರ ಮೋಸನ್. ಈಗ ಬೌಲಿಂಗ್ ಅಟ್ಯಾಕ್ಗೆ ಬಂದಿದ್ದಾರೆ. ಸ್ಲೋವರ್ ಚೆಂಡು, ಉತ್ತಮ ಚೆಂಡು ಬರ್ತಾ ಇದೆ ಮೋಸನ್ ಮುಖಾಂತರವಾಗಿ. ಮೊದಲನೇ ಎಸೆತ ಡಾಟ್ ಬಾಲ್. ಉತ್ತಮ ರೀತಿಯ ಎಸೆತ, ಮತ್ತೆ ಡಾಟ್ ಬಾಲ್. ಮೂರನೇ ಎಸೆತ ವೈಡ್ ಬಾಲ್, ಹೊರ ತಿರುವನ್ನು ಪಡ್ಕೊಳ್ತಾ ಇದೆ ಚೆಂಡು. ಮತ್ತೆ ಯಾರ್ಕರ್ ಲೈನ್ ಡೆಲಿವರಿ, ಉತ್ತಮ ರೀತಿಯ ಎಸೆತ ಬರ್ತಾ ಇದೆ. ಒಂದು ಓಟಕ್ಕೆ ಮಾತ್ರ ಅವಕಾಶ ಬರ್ತಾ ಇದೆ. ಉತ್ತಮ ರೀತಿಯ ಎಸೆತ, ಮತ್ತೆ ಡಾಟ್ ಬಾಲ್. ಫುಲ್ ಟಾಸ್ ಚೆಂಡಿನ ಲಾಭವನ್ನು ಪಡ್ಕೊಂಡ್ರು ಸಂಜಯ್. ಸಿಕ್ಸರ್ ಬರ್ತಾ ಇದೆ. ಮತ್ತೆ ಫುಲ್ ಟಾಸ್, ನೋಬಾಲ್ ಎಂಬ ತೀರ್ಪು ಕೂಡ ಬಂದಿದೆ. ಥರ್ಡ್ ಅಂಪೈರ್ ಮುಖಾಂತರವಾಗಿ ನೋಬಾಲ್ ಪ್ಲಸ್ ಬೌಂಡ್ರಿ. Totally adds 4 runs to scoreboard. ಫ್ರೀಟ್ ಲಾಭದ ಚೆಂಡು ಸಂಜಯ್ ಶೇಖಲ್ಲಿ, ಮೋಸನ್ ಎಸ್ಕಾರ್ಕೆಯಲ್ಲಿ ಬೇಯಿಸುವಂತ ಪ್ರಯತ್ನ ಸಾಗ್ತಾ ಇದೆ. ದಾಂಡು ಚೆಂಡಿಗೆ ಸಂಪರ್ಕ ಸಾಗ್ತಾ ಇದಲ್ಲ. ಓವರ್ ಕೂಡ ಮುಕ್ತಾಯಗೊಂಡಿದೆ. ನಾಲ್ಕು ಓವರ್ ಮುಕ್ತಾಯಕ್ಕೆ ಸ್ಕೋರ್ 46, 46. ಇನ್ನು ಕೂಡ ಡಕ್ ಮಾಸ್ಟರ್ಸ್ ಪಂದ್ಯಾಟವನ್ನು ಜಯಿಸಲು 12 ಎಸೆತದಲ್ಲಿ
38 ಓಟಗಳನ್ನು ಚೇಸ್ ಮಾಡಬೇಕಾಗಿದೆ. 12 balls 38 runs to win. ಮನೋಣ ಬೌಲರ್ ನೇಮ್ ಹೇಳಿ. ಹೊಸ ಬೌಲರ್ ಮೋಹಿತ್. ಮಂಜರ ರಂಗನಾಥ ಉತ್ತಮ ರೀತಿಯ ವೇಗದ ಚೆಂಡು ಬರ್ತಾ ಇದೆ ಮೋಹಿತ್ ಮುಖಾಂತರವಾಗಿ. ಮೊದಲನೇ ಚೆಂಡು ಡಾಟ್ ಬಾಲ್. ಗಿರೀಶ್ 11 balls 38 runs required. ಸಿಕ್ಸರ್ ಬೌಂಡ್ರಿ ಅವಶ್ಯಕತೆ ಇದೆ ಪಂದ್ಯಾಟ ಜಯಿಸಲು. ನಾನು ಫುಲ್ ಟಾಸ್ ಚೆಂಡು ಮತ್ತೆ ಸಿಕ್ಸರ್ ಬರ್ತಾ ಇದೆ. ಅದ್ಭುತ ಶಿಕ್ಷಕರು ಕಲ್ತುಕೊಳ್ತಾರೆ. Taking the advantage of a full toss ball, hitting a harder and longer sixer. ಇಂಗ್ಲಿಷ್ ಬೇಕಾಗ್ಬಿಟ್ಟು ಬೇಡ ದುಡ್ಡು ನಿಮ್ಗೆ ಕ್ಯಾನ್ಸಲ್. 10 balls 32 runs required. ಅಂಕ ಒಳಭಾಗದಲ್ಲಿ ಉತ್ತಮ ರೀತಿಯ ಪಂದ್ಯಾಟ ಸಾಗ್ತಾ ಇದೆ. ನಿಶಿತಾ 10 ಎಸೆತದಲ್ಲಿ 32 ಓಟದ ಅವಶ್ಯಕತೆ ಇದೆ. ಇನ್ನೇ ಎಲ್ಲಿದ್ರು ಬರಬೇಕು. ವೈಡ್ ಬಾಲ್. ಸರ್ ಅಂಪೈರ್ ಡಿಸಿಷನ್ ಕೊನೆಯಾಗಿರುತ್ತೆ. ವೈಡ್ ಬಾಲ್. ಉತ್ತಮ ರೀತಿಯ ಪ್ರಯತ್ನ ಸಾಗ್ತಾ ಇದೆ. ಕ್ಯಾಚ್ ಪಡ್ಕೊಳ್ತಾ ಇಲ್ಲ. 2 ರನ್ ನೋಡಲು ಪ್ರಯತ್ನಿಸಿ ಸಂಜಯ್ ಬ್ಯಾಕ್ ಟು ಪೆವಿಲಿಯನ್. ಅಣ್ಣ ಬ್ಯಾಟ್ಸ್ಮನ್ ನೇಮ್ ಏನಿ ಅಣ್ಣ ಬ್ಯಾಟ್ಸ್ಮನ್ ನೇಮ್ ಸಂಜಯ್ ಬ್ರೋ ಅವ್ರ ಬ್ಯಾಟ್ಸ್ಮನ್ ನೇಮ್ ಏನು? ಸುಭಾಷ್. ನ್ಯೂ ಬ್ಯಾಟ್ಸ್ಮನ್ ಸುಭಾಷ್. ವೈಡ್ ಬಾಲ್. ಉಚಿತ ಓಟವನ್ನು ನೀಡ್ತಾ ಇದ್ದಾರೆ ಪ್ರೆಷರ್ ಟೈಮ್ ಅಲ್ಲಿ. ಗಿವಿಂಗ್ ಎ ಫ್ರೀ ರನ್ಸ್ ಟು ಎ ಬ್ಯಾಟಿಂಗ್ ಟೀಮ್. ಉತ್ತಮ ರೀತಿಯ ಹೊಡೆತ. ಸಿಕ್ಸರ್ ಬರ್ತಾ ಇದೆ. ಈ ಓವರಿನ 2ನೇ ಸಿಕ್ಸರ್ ಇದಾಗ್ತಾ ಇದೆ. ಮಹೇಶನ ದಾಂಡಿನ ಮುಖಾಂತರವಾಗಿ ಬರ್ತಾ ಇದೆ. ಲಾಸ್ಟ್ ಬಾಲ್. ಇನ್ನೂ ಕೂಡ 2 ಎಸೆತ ಉಳಿದಿದೆ ಈ ಓವರ್ನಲ್ಲಿ. ಸರ್ 1 ನಿಮಿಷ ಪಂದ್ಯಾಟ ನಿಲ್ಲಿಸಿ. ಇವಾಗ ಸ್ಟಾರ್ಟ್ ಮಾಡಿ ಸಿಕ್ಸ್ ಎಲ್ಲ ಒಂದಾದ್ಮೇಲೆ ಇಲ್ಲಿ ಬಂದು ಕೇಳಿದ್ರೆ ಅದು ಹಂಗಾಗುತ್ತೆ. ಅವ್ರು ಕೇಳೋದು ಮತ್ತೆ ಯಾಕೆ ಏನು ಅಂತ ಅಲ್ಲ ಇಲ್ಲೆಲ್ಲ ಹಾಕೊಂಡಿದಾರಲ್ಲ ಕರೆಕ್ಟಾಗಿ, ಎಲ್ಲ ಕರೆಕ್ಟಾಗಿ ಹಾಕೊಂಡಿದ್ದಾರೆ. ಸಿಕ್ಸು ಆಮೇಲೆ ವೈಡು ಆಮೇಲೆ 2 ರನ್ ನೋಡಕ್ ಹೋಗಿ 1 ವಿಕೆಟು ಆಮೇಲೆ ತಿರ್ಗಾ ವೈಡ್ ಹಾಕಿದ್ದಾರೆ. 2 ವೈಡ್ ಹಾಕಿದ್ದಾರೆ. 2 ಸಿಕ್ಸರು 2 ವೈಡು 1 ರನ್ ಔಟು 1 ಡಾಟು.
ಅವಕಾಶವಿದ್ದರೆ ಬರ್ತಾ ಇದೆ. ಒಂದು ಸಿಕ್ಸರ್ ನೀಡಿದ್ರು ಕೂಡ ಉತ್ತಮ ರೀತಿಯ ಎಸೆತವನ್ನು ಮೋಹಿತ್ ದಾಖಲಿಸ್ತಾ ಇದ್ದಾರೆ. ಸರ್ ಬ್ಯಾಟ್ಸ್ಮನ್ ನೇಮ್ ಹೇಳ್ಬೇಕು. ಮಹೇಶ್ ಅಣ್ಣ ಬ್ಯಾಟ್ಸ್ಮನ್ ಹೇಳಿ. ಶಕ್ತಿ ಹೊಸ ಆಟಗಾರ ಶಕ್ತಿವೇಲ್ ಲೆಫ್ಟಿ ಆಟಗಾರನ ಆಗಮನ ಆಗ್ತಾ ಇದೆ. ರಂಗ ಪಾಂಡುರಂಗ ಯಾರು ಊಟ ಅಂತ ಓವರ್ ಮುಕ್ತಾಯಗೊಂಡಿದೆ. ಸ್ಕೋರ್ ಹಾಕಂತ ಸ್ಕೋರು ರಾಗ್ ತುಮಕೂರಿನ ಆಟಗಾರರು ಅದು ಯಾವ ಎಸೆತಗಾರನನ್ನು ಈಗ ಪರಿಚಯ ಮಾಡ್ತಾರೆ ನೋಡೋಣ ಕೊನೆಯ ಓವರ್ಗಾಗಿ. ಸಿಕ್ಸ್ ಬಾಲ್ಸ್ 23 ರನ್ಸ್ ರಿಕ್ವೈರ್ಡ್. ಕೊನೆಯ ಓವರ್ಗಾಗಿ ಮೋಸಿನ್ ವೈಡ್ ಬಾಲ್. Again adding a free runs to a batting team. 6 balls 22 runs required. ಆ ಎಸೆತ 22 ಓಟಗಳು ಅವಶ್ಯಕತೆ. ಉತ್ತಮ ರೀತಿಯ ಹೊಡೆತ ಬರ್ತಾ ಇದೆ. ಸಿಕ್ಸರ್ ಬರ್ತಾ ಇದೆ. ಉತ್ತಮ ರೀತಿಯ ಸಿಕ್ಸರ್ ಕೂಡ ಸುಭಾಷ್ ದಾಡಿನ ಮುಖಾಂತರವಾಗಿ ಬರ್ತಾ ಇದೆ. ಎಸೆತ 16 ಅವಶ್ಯಕತೆ ಇದೆ. 4 balls 16 runs required. ಬೀಸುವಂತ ಪ್ರಯತ್ನ ಸಾಗ್ತಾ ಇದೆ. ಔಟ್ ಸ್ವಿಂಗ್ ಡೆಲಿವರಿ ಲೆಗ್ ಕಟರ್ ಮಾದರಿಯ ಚೆಂಡನ್ನು ಮೋಸಿನ್ ಎಸ್ಕಾರ್ಕಿಯಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಹೊರ ತಿರುವಿನ ಚೆಂಡುಗಳು ಉತ್ತಮ ಸೇತ ರಕ್ಷಣೆ ಸಾಗ್ತಾ ಇದೆ. ಗೆಲ್ಲು ಮುಖಾಂತರವಾಗಿ ಸಿಕ್ಸರ್ನ ಅಡ್ಡಾಯಿಸಿದ್ದಾರೆ. Three balls 15 runs required. ಸೇತ ರಕ್ಷಣೆ ಬದಲಾವಣೆ ಆಗ್ತಾ ಇದೆ. ಲೆಫ್ಟಿ ಆಟಗಾರನಿಗೆ ಫೀಲ್ಡಿಂಗ್ ಸಜ್ಜುಗೊಳಿಸ್ತಾ ಇದ್ದಾರೆ. ಉತ್ತಮ ಎಸೆತ ಕ್ಯಾಚ್ ಆಗ್ತಾ ಇದೆ. ಶಕ್ತಿ ವೇಲಿನ ಉದ್ದರೆ ಆಘಾತವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ಕಿರಣ್ ನ್ಯೂ ಬ್ಯಾಟ್ಸ್ಮನ್ ಕಿರಣ್. ಅಲ್ಲಿ ಪಿಚ್ ರೆಡಿ ಮಾಡುವಂತ ಮಿಥುನ್ ಮತ್ತು ವೈಶಾಲ್ ಈ ಪಂದ್ಯಾಟ ಮುಗಿದ ನಂತರ ಪಿಚ್ ರೆಡಿ ಮಾಡಕ್ ಹೋಗ್ಬೇಕು. ಮಿಥುನ್ ರೆಡಿಯಾಗಿ ಬೇಗ, ಇನ್ನೆರಡು ಬಾಲ್ ಇದೆ ಅಷ್ಟೇ. ವೈಶಾಲ್ ಅದೇ ರೀತಿ ವೈಶಾಲ್ ಸಾ ಉತ್ತಮ ವ್ಯತ್ಯಾಸ. ಕ್ಲೀನ್ ಬೋಲ್ಡ್ ಆಗ್ತಾ ಇದೆ. ಸಾ
ಕೊನೆ ಎಸೆತ ಡಾಟ್ ಬಾಲ್ ಆಗ್ತಾ ಇದೆ. ಉತ್ತಮ ಎಸೆತ ಮೂಸನ್ ಮುಖಾಂತರವಾಗಿ ದಾಖಲಾತಿಯನ್ನು ಕಾಡ್ತಾ ಇದೆ. ರಾಕ್ ತುಮಕೂರು ಒಂದು ಪಂದ್ಯಾಟವನ್ನು ಜಯಿಸಿದ್ದಾರೆ. ಸ್ಥಾನೀಯ ಕ್ರಿಕೆಟರ್ಸ್ ನಿಮ್ಮ ನಿರ್ಧಾರವನ್ನು ತಿಳಿಸಿ. ಹಲೋ ಹಲೋ ಕೇಳಿಸ್